ರುಕ್ಮಿಣಿ ರಮಣಿ ಒಡನೆ ಒಲಿದ ವೇಳೆ ಅರಿಯದ ಸುಮ್ಮದ ಮೇಲೆ ಹರಳದಾರೆ. ಪ್ರಭು ರುಕ್ಮಿಣಿ ಬೇಗ ಸ್ವಾಮಿ ಬಾ ಬೇಗ ಬಾ ಬೇಗ ಸ್ವಾಮಿ ಬಾ ಬೇಗ ರುಕ್ಮಿಣಿ ಹಾಗಾದರೆ ಯುದ್ಧವು ನಿಶ್ಚಯವಾಯಿತೆ. ನಾನು ಮೊದಲು ಹೇಳಲಿಲ್ಲವೇ ಯುದ್ಧವೆಂದರೆ ನಿಮ್ಮಯೇ ಇರುವುದೇ ನಲಿಯುವುದೆಂದು? ಉಪಾಯವಿಲ್ಲ ಪ್ರಿಯತಮೆ, ಯುದ್ಧವೆಂದು ಅವಶ್ಯಕ. ಆದರೆ ಇದೆಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಈವರೆಗೂ ಎಲ್ಲಿಯೂ ನಡೆದ ಅಚಿಂತ್ಯ ಹತ್ಯಾಕಾಂಡ. ಒಂದು ಕಡೆ ಪಾಂಡವರ 7 ಅಕ್ಷೋಹಿಣಿ ಸೈನ್ಯದಳ, ಮತ್ತೊಂದು ಕಡೆ ಕೌರವರ 11 ಅಕ್ಷೋಹಿಣಿ ಸೈನ್ಯದಳ. ಯುದ್ಧ ಮುಗಿದ ಮೇಲೆ ಈ ಮಾನವ ಜೀವರಾಶಿಯಲ್ಲಿ ಅದೆಷ್ಟು ಜನ ಜೀವಂತರಾಗಿ ಉಳಿಯುವರು? ಯುದ್ಧ ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ. ಪ್ರೇಮ ಸಮಾಧಾನ ಬೇಡವೆಲ್ಲ ಕೋಮಲಾಂಗಿ ವಿಫಲವಾಯ್ತೆ. ಸಮಾಧಾನ ಬೇಡವೆಲ್ಲ ಕೋಮಲಾಂಗಿ ವಿಫಲವಾಯ್ತೆ. ಸಮರದಂಡವಿಂದು ಧರಣಿ
ಪಾಪಹಾರಿಣಿ 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 ಕವುದೈನೆಯ ನಿಧಾನ ಧರ್ಮರಾಜ್ಯ ಸ್ಥಾಪನೆಗೆ ಧರ್ಮಯುತವೆಂದೊದಗೆ ಧರ್ಮರಾಜ್ಯ ಸ್ಥಾಪನೆಗೆ ಧರ್ಮಯುದ್ಧವೆಂದೊದಗೆ ಧರ್ಮಭೂಮಿ ಭಾರತವು ಧನ್ಯವಾದುದು ಕಾಂತೆ ಧನ್ಯವಾದುದು ಕಾಂತೆ ಧನ್ಯವಾದುದು ಕಾಂತೆ ಧನ್ಯವಾದುದು ಹರಿದೇಕೆ ಶಾಂತೆ ಕಾಂತೆ ಪ್ರೇಮ ಪೂರಿಕೆ ಕಾಂತೆ ಪ್ರೇಮ ಪೂರಿಕೆ ಕಾಂತೆ ಮಾನವ ಲೋಕವನ್ನು ಪ್ರಳಯವರ್ತದಿಂದ ರಕ್ಷಿಸು. ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪ ಕೆಡಲೇಕೆ? ಶಾಂತಿ ಸಂಧಾನಕ್ಕೆ ತಾವು ಮತ್ತೊಂದು ಸಾರಿ ಪ್ರಯತ್ನಿಸಬಾರದು ಸ್ವಾಮಿ. ಪ್ರಿಯೆ, ಶಾಂತಿಯಿಂದ ಸೃಷ್ಟಿಯು ವಿಕಾಸವಾಗುವುದಿಲ್ಲ. ಪುರಾತನದ ಹಳಿವೆ ನೂತನದ ಆವಿಷ್ಕಾರ. ಯುದ್ಧವಿಂದು ಅವಶ್ಯಕ. ಈ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವನು. ನನ್ನ ಸಮರ ಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ವೀರರ ರಕ್ತದಿಂದ ಪೃಥ್ವಿಯ ಕಲುಷವನ್ನು ತೊಳೆಯುವೆನು. ಕುರುಕ್ಷೇತ್ರದ ಒಂದೊಂದು ಕಣವನ್ನು ರಕ್ತ ರಸದಿಂದ ತೋಯಿಸಿ ವೀರ ದರ್ಪದಿಂದ ಸುಸಜ್ಜಿತಗೊಳಿಸಿ ಪುಣ್ಯ ಬೀಜವೊಂದನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ರಾಜನೀತಿ, ಧರ್ಮ ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನು ಜಗತ್ತಿಗೆ ಕೊಡುವುದು. ಸ್ವಾಮಿ, ನಿಮ್ಮ ಸ್ಪರ್ಶವು ಮೃತ ಸಂಜೀವಿ. ಆ ದೃಷ್ಟಿ ಮಾತ್ರದಿಂದ ಜಡ ಜಗತ್ತಿನೆಲ್ಲ ಜೀವಂತವಾಗಿ ಮಾಡಬಲ್ಲಿ ನೀವು. ಅದು ನುಡಿದು ರಕ್ತಪಾತದ ಅವಶ್ಯಕತೆ ಬೇಕೆ ಪ್ರಭು? ಪ್ರಿಯೆ, ಕಾಳ ಸರ್ಪ ಕಚ್ಚಿದವರನ್ನು ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಯವವನ್ನು ಛೇದಿಸಬಾರದು. ಮತ್ತಾವ ಉಪಾಯವೂ ಇಲ್ಲ. ಆರ್ಯಾವರ್ತಕ್ಕೀಗ ಅಂತ ದುರಾವಸ್ಥೆಯೂ ಉಂಟಾಗಿದೆ. ಅಭಿಮಾನ ಸುರೆಯಿಂದ ಪ್ರಮತ್ತರಾದ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಿ ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ಅದನ್ನು ರಕ್ತಕ್ಷಯದಿಂದ ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆ ಆಗುವುದಿಲ್ಲ. ಸ್ವಾಮಿ, ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆ ಆಗುವುದಾದರೆ ಅಂತಹ ಧರ್ಮಕ್ಕೆ ಧಿಕ್ಕಾರವಿರಲಿ. ಈ ಯುದ್ಧವನ್ನು ನಿಲ್ಲಿಸಲು ತಾವು ಮತ್ತೊಂದು ಸಾರಿ ಪ್ರಯತ್ನಿಸಿ. ಈ ಘೋರ ಹತ್ಯೆಕಾಂಡ ನಿಲ್ಲಲಿ. ಪ್ರಿಯೆ, ನಿನ್ನ ಮಾತಿನಂತೆ ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವೆ. ಆದರೆ ಈ ಬಾರಿಯೂ ಕೂಡ ಅದು ವಿಫಲವಾಗುವುದು. ಸ್ವಾಮಿ, ಪ್ರಯತ್ನಿಸಿ ನೋಡಿ, ಸಫಲಗೊಳ್ಳುವುದು. ಸ್ವಾಮಿ
ಬಾರೇ ಇಂದು ಮುಖಿ ಕೃಷ್ಣನ ಪ್ರಾಣ ಸಖಿ ಬಾರೇ ಪ್ರೇಮ ನಾಯಕಿ ಓ ಬಾರೇ ಪ್ರೇಮ ನಾಯಕಿ ಬಾರೇ ಇಂದು ಮುಖಿ ಕೃಷ್ಣನ ಪ್ರಾಣ ಸಖಿ ಬಾರೇ ಪ್ರೇಮ ನಾಯಕಿ ಓ ಬಾರೇ ಪ್ರೇಮ ನಾಯಕಿ ಶೃಂಗಾರ ಕಲ್ಪನೆಯ ಚಿತ್ತಾರ ನೀನು ಮಮ ಪ್ರೇಮ ಚೈತನ್ಯ ಇಂದು ಮುಖಿ ಕೃಷ್ಣನ ಪ್ರಾಣ ಸಖಿ ಬಾರೇ ಪ್ರೇಮ ನಾಯಕಿ ಓ ಬಾರೇ ಪ್ರೇಮ ನಾಯಕಿ ಸೂಸುತ್ತ ಬಂದವಳೆ ಕೃಷ್ಣನ ಮನದಲ್ಲಿ ಸ್ಥಿರವಾಗಿ ನಿಂತವಳೆ ಪ್ರೇಮದ ಸೌರಭವ ಸೂಸುತ್ತ ಬಂದವಳೆ ಕೃಷ್ಣನ ಮನದಲ್ಲಿ ಸ್ಥಿರವಾಗಿ ನಿಂತವಳೆ ಗುಣಗಳ ನಾಟ್ಯ ಗಮಕಗಳ ಕಾವ್ಯ ಕವನಗಳ ನಾಟ್ಯ ಗಮಕಗಳ ರಾಗವಾಗಿ ಬಾರೆ ಪ್ರೇಮ ಸುಳಿಯಲು ನೀ ಪ್ರೇಮ ಸುಳಿಯಲು ಇಂದು ಮುಖಿ ಕೃಷ್ಣನ ಪ್ರಾಣ ಸಖಿ ಬಾರೆ ಪ್ರೇಮ ನಾಯಕಿ ಓ ಬಾರೆ ಪ್ರೇಮ ನಾಯಕಿ ಸುರಕಿನ್ನರ ಲೋಕ ಚೆನ್ನೆಗೆ ನಾಚುವ ಬಿಂಕದ ಚೆಲುವೆ ನೀ ಭಿನ್ನಾಣದಾತಿ ಸುರಕಿನ್ನರ ಲೋಕ ಚೆನ್ನೆಗೆ ನಾಚುವ ಬಿಂಕದ ಚೆಲುವೆ ನೀ ಭಿನ್ನಾಣದಾತಿ ಕೋಟಿ ತಾರೆಗಳ ಮಿಂಚುದು ನೀನಿಗಿಲು ಕೋಟಿ ತಾರೆಗಳ ಮಿಂಚುದು ನೀನಿಗಿಲು ಸುರತಿ ನೀನಲ್ಲವೇ ಅಂದಗಾತಿ ಓ ಚಂದಗಾತಿ ಬಾರೆ ಇಂದು ಮುಗಿ ಕೃಷ್ಣನ ಪ್ರಾಣ ಸಖಿ ಬಾರೆ ಪ್ರೇಮ ನಾಯಕಿ ಓ ಬಾರೆ ಪ್ರೇಮ ನಾಯಕಿ ಅಕ್ರೂರ ಕುತವರ್ಮ ಯಾದವ ಕುಲ ಮೋದದಿಂದಿರಲು ಯಾದವ ಕುಲ ಮೋದದಿಂದಿರಲು ನನ್ನ ಸೋದರ ಶ್ರೀಕೃಷ್ಣನೇ ಕಾರಣ ಯಾದವ ಕುಲ ಮೋದದಿಂದಿರಲು ದ್ವಾರಕಾ ದಲಿತ ವಂಶೋರದೆ ದ್ವಾರಕಾ ನಗರದ ದಲಿತ ವಂಶೋರಗೆ ನಡೆಸುತ್ತಲೇ ನುಡಿವೆ ಸೇವೆ ಯಾದವ ಕುಲ ಮೋದ ಸಾಧು ಸಂತರು ಕ್ರೋಧ ತೊರೆದು ಸಾಧು ಸಂತರು ಕ್ರೋಧ ತೊರೆದು ಹೋದ ಹೃದಯದಿಂದ ಸತತ ಹೋದ ಹೃದಯದಿಂದ ಸತತ ನಾದ ಮೂರ್ತಿ ಶಿವನ ತೋರಿಸಿ ನಾದ ಮೂರ್ತಿ ಶಿವನ ತೋರಿಸಿ ವೇದ ಘೋಷ ಪಾಳ್ವೆ ಯಾದವ ಕುಲ ಮೋದವೆಂದಿರಲು ನನ್ನ ಸೋದರ ಶ್ರೀಕೃಷ್ಣನೇ ಕಾರಣ ಯಾದವ ಕುಲ ಯಾದವ ಕುಲ ಯಾದವ ಕುಲ ಮೋದವೆಂದಿರಲು
ಕುತವರ ಮಹಾಪ್ರಭು. ಸುಂದರ ಭವನದಂತೆ ಕಂಗೊಳಿಸುತ್ತಿರುವ ಅಮರಾವತಿಗೆ ಸರಿ ಹೋಲುವ ದ್ವಾರಕಾ ನಗರದ ಅರಸನಾದ ಈ ಬಲರಾಮನ ಆಳ್ವಿಕೆಯಲ್ಲಿ ಪ್ರಜೆಗಳೆಲ್ಲರೂ ಸೌಖ್ಯದಿಂದಿರುವರೇ? ವಿಜ್ಞಾಪಿಸೋನು ಮಹಾಪ್ರಭು. ಅದನ್ನು ತಿಳಿಸು. ಸಾರೆ ಪೇಳುವೆ ದೀನ ಮರ ಸುರ ಸರಿ ಪೇಳುವೆ ಸರಿ ಪೇಳುವೆ ದೀನ ಮರ ಸುರ ಸರಿ ಪೇಳುವೆ. ಮಹಾಪ್ರಭು ಕರುಣೆಯ ಜನರು ಸರಿ ಸುಖದಲ್ಲಿಗರು ಧರುಣಿಯ ಜನರು ಸರಿ ಸುಖದಲ್ಲಿಗರು ನಿರಿಕೊರೆಯಿಂದ ಧರುಣಿಯ ಜನರು ಸರಿ ಸುಖದಲ್ಲಿಗರು ನಿರಿಕೊರೆಯಿಂದ ಹಾರು ಹರಿಯರಯ್ಯ ಹರಿ ಬೇಳುವೆ ದಿನ ಮರ ಸುರ ಸರಿ ಬೇಳುವೆ. ಯಾಗಗಳನ್ನು ಗೈದು ಆಗಮಾಗ ತಿಳಿದು ಯಾಗಗಳನ್ನು ಗೈದು ಆಗಮಾಗ ತಿಳಿದು ಮೊಗ ಪೊಡುತ್ತಲಿಗರು ಈ ನಗರ ಪ್ರಜೆಗಳು ಸರಿ ಕೇಳುವೆ ದಿನ ಮರ ಸುರ ಸರಿ ಕೇಳುವೆ. ಮಹಾಪ್ರಭು, ನಮ್ಮ ರಾಜ್ಯದ ಪ್ರಜೆಗಳು ಸನ್ನಡತೆಯಿಂದಲೂ ಶುಭೇಚಾರದಿಂದಲೂ ಭಗವಂತನ ಆರಾಧನೆಯಿಂದಲೂ ಸದಾ ಭಗವಂತನನ್ನೇ ಧ್ಯಾನಿಸುತ್ತಾ ಸದಾ ಭಗವಂತ ಭಕ್ತರಾಗಿ ಕಾಲ ಕಳೆಯುತ್ತಿರೋರು ಮಹಾಪ್ರಭು. ಮತ್ತೇನಪ್ಪಣೆ? ಬೇಷ್, ಬಹಳ ಸಂತೋಷ. ನಿನ್ನ ಪೀಠದಲ್ಲಿ ಕುಳಿತುಕೋ ಕುತವರ್ಮ. ಮಹಾಪ್ರಭು, ದಳಪತಿ ಲೋಕ ದುರಂದಳ ದಳಪತಿ ಲೋಕ ದುರಂದಳ ದಳಪತಿ ಲೋಕ ದುರಂದಳ. ದಳಪತಿ ಲೋಕ ದುರಂದಳ ದಳಪತಿ ಲೋಕ ದುರಂದಳ ದಳಪತಿ ಲೋಕ ದುರಂದಳ. ನಂದೆಯ ಸೈನ್ಯ ಶತ್ರುವು ತಂದೆಯ ಜಯ ದಿಗ್ವಿಜಯ ಸಾಧುತ್ತದೆ. ನಂದೆಯ ಸೈನ್ಯ ಶತ್ರುವು ತಂದೆಯ ಜಯ ದಿಗ್ವಿಜಯ ಸಾಧುಪಡೆ. ನಿಮ್ಮಯ ಹಾದಿಯ ಪಾಲಿಪಡೆ ನಿಮ್ಮಯ ಹಾದಿಯ ಪಾಲಿಪಡೆ. ದಳಪತಿ ಲೋಕ ದುರಂದಳ ದಳಪತಿ ಲೋಕ ದುರಂದಳ ದಳಪತಿ ಲೋಕ ದುರಂದಳ. ಕುತವರ್ಮ, ಮಹಾಪ್ರಭು, ನಮ್ಮ ಯಾದವ ಸೈನ್ಯದ ರಣೋತ್ಸಾಹವು ಯಾವ ರೀತಿಯಲ್ಲಿರುವುದು ಅದನ್ನು ತಿಳಿಸು. ವಿಜ್ಞಾಪಿಸುವೆನು ಮಹಾಪ್ರಭು. ಭೂಪ ಲಾಲಿಸೆನ್ನಯ ಹೇಳುವೆ ಮತ ಭೂಪ ಲಾಲಿಸೆನ್ನಯ. ಭೂಪ ಲಾಲಿಸೆನ್ನಯ ಹೇಳುವೆ ಮತ ಭೂಪ ಲಾಲಿಸೆನ್ನಯ. ತಂಡ ತಂಡ ರಿಪು ಮಂಡೆಗಳು ಖಂಡಿಸುತ್ತ ತಂಡ ತಂಡ ರಿಪು ಮಂಡೆಗಳು ಖಂಡಿಸುತ್ತ ಚಂಡ ಪ್ರಚಂಡ ಗೋದಂಡಾದಿ ಮೆರೆಯುವೆ. ಚಂಡ ಪ್ರಚಂಡ ಗೋದಂಡಾದಿ ಮೆರೆಯುವೆ. ಭೂಪಾಲಾಲಿಸೆನ್ನಯ ಭೂಪಾಲಾಲಿಸೆನ್ನಯ ಹೇಳುವೆ ಮತ ಭೂಪಾಲಾಲಿಸೆನ್ನಯ. ಬುದ್ಧಿ ನೋಡಿದ್ರಿ ಪುಸುತಿ ಸರಿಪ ಸೈನ್ಯ ಯಥ ನೋಡಲು ರಿಪು ಬುದ್ಧಿ ಸರಿಪ ಸೈನ್ಯ. ಗದೆಯಿಂದಲಿ ನಾ ಘಾತಿಸಿ ಬಿಡುವೆನು ಗದೆಯಿಂದಲಿ ನಾ ಘಾತಿಸಿ ಬಿಡುವೆನು. ಭೂಪಾಲಾಲಿಸೆನ್ನಯ ಹೇಳು ಭೂಪಾಲಾಲಿಸೆನ್ನಯ. ಮಹಾಪ್ರಭು, ನಮ್ಮ ರಾಜ್ಯದ ಸೈನಿಕರು ಅಷ್ಟದಿಕ್ಕುಗಳಲ್ಲಿ ಹರಡಿ ಶತ್ರುಗಳನ್ನು ಸದೆ ಬಡಿದು ಗಡಿಗಳನ್ನು ಸುರಕ್ಷಿತವಾಗಿ ಇಟ್ಟಿರುವರು. ನಾನಾದರೂ ಪರರಾಯರಿಂದ ಕಪ್ಪ ಕಾಣಿಕೆಗಳನ್ನು ಒಪ್ಪವಾಗಿ ಸ್ವೀಕರಿಸಿ ವೈಭವದಿಂದ ಮೆರೆಯುತ್ತೇನೆ. ಮತ್ತೇನಪ್ಪಣೆ ಮಹಾಪ್ರಭು? ಬೇಷ್, ಬಹಳ ಸಂತೋಷ. ನಿನ್ನ ಪೀಠದಲ್ಲಿ ಕುಳಿತುಕೋ
ನಿಮ್ಮಂತ ಮಂತ್ರಿ ಸೈನ್ಯಾಧಿಗಳು ನನ್ನ ರಾಜ್ಯದಲ್ಲಿರುವಾಗ ನನಗೆ ಕುಂದು ಬರುವುದುಂಟೆ? ಅಕ್ರೂರ, ಮಹಾಪ್ರಭು, ಕೃತವರ್ಮ, ಮಹಾಪ್ರಭು, ದರೆ ಏಳು ಧನ್ಯನು ಧನ್ಯನಾದಿಲ್ಲ, ಇಳೆಯೇಳು ಮಾನ್ಯನು ಮಾನ್ಯನಾದಿಲ್ಲ. ಈ ಪರಿಮಂತ್ರಿಯು ಸೈನಿಕ ಇರುವಲ್ಲಿ, ಈ ಪರಿಮಂತ್ರಿಯು ಸೈನಿಕ ಇರುವಲ್ಲಿ, ಈ ಪರಿಮಂತ್ರಿಯು ಸೈನಿಕ ಇರುವಲ್ಲಿ ಎಣ್ಣೆಯ ರಾಜಕ್ಕೆ ಕೊರತೆಯೇ. ಎಣ್ಣೆಯ ರಾಜಕ್ಕೆ ಕೊರತೆಯೇನಿದೆ? ಎರೆಯಲು ಧನ್ಯನು ಧನ್ಯನಾದಿಲ್ಲ, ಇಳೆಯಲು ಮಾನ್ಯನು ಮಾನ್ಯನಾದಿಲ್ಲ. ರಾಜನು ನಾನಾಗಿ ತೇಜನು ಎನಿಸಿದೆ, ರಾಜನು ನಾನಾಗಿ ತೇಜನು ಎನಿಸಿದೆ, ರಾಜನು ನಾನಾಗಿ ತೇಜನು ಎನಿಸಿದೆ. ರಾಜ ಸಾಮ್ರಾಜ್ಯವ ನಾ ಪಡೆದೆ, ರಾಜ್ಯ ಸಾಮ್ರಾಜ್ಯವ ನಾ ಪಡೆದೆ. ದರೆಯಲು ಧನ್ಯನು ಧನ್ಯನಾದಿಲ್ಲ, ಇಳೆಯಲು ಮಾನ್ಯನು ಮಾನ್ಯನಾದಿಲ್ಲ. ಅಕ್ರೂರ, ಮಹಾಪ್ರಭು, ಕೃತವರ್ಮ, ಮಹಾಪ್ರಭು, ನಿಮ್ಮಂತ ಮಂತ್ರಿ ಸೈನ್ಯಾಧಿಗಳು ನನ್ನ ರಾಜ್ಯದಲ್ಲಿರುವಾಗ ನನಗೆ ಕುಂದು ಬರುವುದುಂಟೆ? ಮಹಾಪ್ರಭುಗಳಿಗೆ ಜಯವಾಗಲಿ. ದುರ್ಯೋಧನ ಸಾರ್ವಭೌಮರು ಬರುತ್ತಿರುವರು. ಏನು, ನನ್ನ ಪ್ರಿಯ ಶಿಷ್ಯ ದುರ್ಯೋಧನ ಬರುವನೇ? ಬಹಳ ಸಂತೋಷ. ಗುರುದೇವ, ನಮೋ ನಮಃ. ದುರ್ಯೋಧನ, ನಿನಗೆ ಮಂಗಳವಾಗಲಿ. ಬಾ, ಈ ಪೀಠದಲ್ಲಿ ಕುಳಿತುಕೋ. ಯಾರಲ್ಲಿ ಈ ಸಂತೋಷದ ಸಮಯದಲ್ಲಿ ನಂತರವೂ ಪ್ರಾರಂಭವಾಗಲಿ. ಸ ಸ ಸ ಮ ಮ ಮ ಮ ಗ ಗ ಗ ದ ದ ದ ದ ಮ ಮ ಮ ನೀ ನಿ 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 ಗ ಮ ದ ನಿ ಸ. ಸ ಸ ಸ ಮ ಮ ಮ ಮ ಗ ಗ ಗ ದ ದ ದ ದ ಮ ಮ ಮ ನೀ ನಿ 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 ಗ ಮ ದ ನಿ ಸ. ಸ ಗ ಸ ನಿ ಸ ನಿ ದ ನಿ ದ ದ ಮ. ಸ ಗ ಸ ನಿ ಸ ನಿ ದ ನಿ ದ ದ ಮ ಗ ಮ ದ ನಿ ಸ ಗ ಮ ದ ನಿ ಸ ಗ ಮ ದ ನಿ. ಏ ಮಹಾನಂದವೇ ಓ ಬಾಮಿನಿ, ಈ ನೀ ಸಂಭ್ರಮ ತಂದವೇ ಬಲು ಚಂದವೇ. ಏ ನೀ ಮಹಾನಂದವೇ ಓ ಬಾಮಿನಿ, ಈ ನೀ ಸಂಭ್ರಮ ತಂದವೇ ಬಲು ಚಂದವೇ. ಏ ನೀ ಮಹಾನಂದವೇ. ಏನಿ ವೃತ್ತ ಮೋದ, ಏನಿ ಮೌರಜನಾದ, ಏನಿ ಜೀವೋನ್ಮೋದ, ಏನಿ ವಿನೋದ. ಏನಿ ವೃತ್ತ ಮೋದ, ಏನಿ ಮೌರಜನಾದ, ಏನಿ ಜೀವೋನ್ಮೋದ, ಏನಿ ವಿನೋದ.
ಏನಿ ಸಂಭ್ರಮದಂದವೇ ಬಲು ಚಂದವೇ ಏನಿ ಮಗಾನಂದವೇ ಡಕ್ಕೆಯ ಶಿರಕೆತ್ತಿ ತಾಳಗೋಳಿಂತಟಿ ಡಕ್ಕೆಯ ಶಿರಕೆತ್ತಿ ತಾಳಗೋಳಿಂತಟಿ ತಕೀಟ ಧಿಮಿಕೀಟ ತಕಜುಣು ರೇ ನಿಧಿ ತಕದಿಮಿ ತಕಜುಣು ತಕದಿಮಿ ತಕಜುಣು ತಕದಿಮಿ ತಕಜುಣು ತಾಗದಿ ಮಿದಾಗ ಜೇಣು ತಾಗದಿ ಮಿದಾಗ ಜೇಣು ತಾಗದಿ ಮಿದಾಗ ಜೇಣು ತಾಗಿರಿ ಹಿಡ್ದ ತಾಗದಿ ಮಿದಾಗ ಜೇಣು ತಾಗದಿ ಮಿದಾಗ ಜೇಣು ತಾಗದಿ ಮಿದಾಗ ಜೇಣು ತಾಗಿರಿ ಹಿಡ್ದ ತಾಗದಿ ಮಿದಾಗ ಜೇಣು ತಾಗದಿ ಮಿದಾಗ ಜೇಣು ತಾಗದಿ ಮಿದಾಗ ಜೇಣು ತಾಗದಿ ಮಿದಾಗ ಜೇಣು ತಾಂಗಿರಿ ಹಿಡ್ದ ತಾಂಗಿರಿ ಹಿಡ್ದ ತಾಂಗಿರಿ ಹಿಡ್ದ ಅಂಗಿರಿ ಹಿಡ್ದ ಅಂಗಿರಿ ಹಿಡ್ದ ಅಂಗಿರಿ ಹಿಡ್ದ ತಾಗದಿ ಮಿದಾಗ ಜೇಣು ತಾಗದಿ ಮಿದಾಗ ಜೇಣು ತಾಗದಿ ಮಿ ತಾಗದಿ ಮಿ ತಜೇಣು ತಾಗದಿ ಮಿ ತಜೇಣು ತಾಗದಿ ಮಿದಾಗ ಜೇಣು ತಾಗದಿ ಮಿ ತಜ್ಜೋಂ ತಗಜೋಂ ತಕಿಟ ಜೋಂ ತಜ್ಜೋಂ ತಗಜೋಂ ತಕಿಟ ಜೋಂ ತದಿಗಿಡಗು ತದಿಗಿಡಗು ತದಿಗಿ ತಜ್ಜೋಂ ತಗಜೋಂ ತಕಿಟ ಜೋಂ ತದಿಗಿಡಗು 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 ತಜ್ಜೋಂ ತಗಜೋಂ ತಕಿಟ ಜೋಂ ತದಿಗಿಡಗು 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 ತಾ ತದಿಗಿಡಗು 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 ತಾ ತದಿಗಿಡಗು 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 ತಾ ತಗದಿ ತಗದಿ ಮಿದಾಗ ಜೇಣು ತಾಗದಿ ಮಿದಾಗ ಜೇಣು ತಾಗದಿ ಮಿದಾಗ ಜೇಣು ತಾಂಗಿರಿ ಹಿಡ್ದ ತಗದಿ ಮಿದಾಗ ಜೇಣು ತಾಂಗಿರಿ ಹಿಡ್ದ ತಗದಿ ಮಿದಾಗ ಜೇಣು ತಾಂಗಿರಿ ಹಿಡ್ದ ದಾಂಗಿರಿ ಹಿಡ್ದ ಅದಾಂಗಿರಿ ಹಿಡ್ದ ತಾಗದಿ ಮಿದಾಗ ಜೇಣು ತಾಗದಿ ಮಿದಾಗ ತಾಗದಿ ಮಿದಾಗ ಜೇಣು ತಾಗದಿ ಮಿದಾಗ ತಜ್ಜೋಂ ತಜ್ಜೋಂ ತಗಿಡ ಜೋಂ ತದಿಗಿಡಗು ತದಿಗಿಡಗು ತದಿಗಿಡ ತಜ್ಜೋಂ ತಗಜೋಂ ತಗಿಡ ಜೋಂ ತದಿಗಿಡಗು 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 ತಾಂ ತದಗಜೋಂ ತದಗಜೋಂ ತಾಂ ತಾಂ ತಗದಿ ತಾಂ ತಗದಗ ಜೋಡಿ ತದಗಿಡ ತಾಂ ತಗದಗ ತಾಂ ತಗದಗ ಜೋಡಿ ತಾಂ ತಗದಗ ತಾಂ ತಗದಗ ತಾಂ ತಗದಗ ರೋನ್ಸೋ ತಾಂ ತಗದಗ ತಾಂ ಡಕ್ಕೆಯ ಶಿರಕೆತ್ತಿ ನಗೋಳಿಂ ತಟಿ ತಕಿಟ ಧಿಮಿಕಿಟ ತಕಜಿಣು ರೇಲಿತಿ ಕುಕುದೆ ಚರಣವಾ ಕುಲುಕುದೆ ಕಾಯವಾ ಕುಕುತೆ ಚರಣವಾ ಕುಲುಕುತೆ ಕಾಯವಾ ಕುಕುತೆ ಚರಣವ ಕುಲುಕುತೆ ಕಾಯವಾ ಕುಕುತೆ ಚರಣವ ಕುಲುಕುತೆ ಕಾಯವಾ ಸೊಕ್ಕಿನ ನಾಟ್ಯವ ನಾಡೆ ನೀನೆಲೆ ಬಾಲೆ ಸೊಕ್ಕಿನ ನಾಟ್ಯವ ನಾಡೆ ನೀನೆಲೆ ಬಾಲೆ ಏನಿ ಮಹಾನಂದವೇ ಓ ಭಾಮಿನಿ ಏನಿ ಸಂಭ್ರಮದಂದವೇ ಬಲು ಚಂದವೇ ಏನಿ ಮಹಾನಂದವೇ ಏನಿ ಮಹಾನಂದವೇ
ಏನಿ ಮಹಾನಂದವೇ ಏನಿ ಮಹಾನಂದವೇ ಓ ಮಾಮಿನಿ ಏನಿ ಸಂಭ್ರಮ ತಂದವೇ. ದುರ್ಯೋಧನ, ಹಸ್ತಿನಾವತಿಯಲ್ಲಿ ನನ್ನ ಅತ್ತೆ ಗಾಂಧಾರಿ, ಧೃತರಾಷ್ಟ್ರ ಮಾವನವರು ಎಲ್ಲರೂ ಸೌಖ್ಯದಿಂದಿರುವರೇ? ಹೌದು ಗುರುದೇವ, ಸೌಖ್ಯದಿಂದಿರುವರು. ಅಲ್ಲದೆ ಇನ್ನು ಬಂದ ಸಮಾಚಾರವೇನು? ಗುರುದೇವ, ಪಾಂಡವರಿಗೂ ನಮಗೂ ಯುದ್ಧವು ಸಂಘಟಿತವಾಗಿರುವುದು. ಅದರಲ್ಲಿ ನೀವು ನಮ್ಮ ಪಕ್ಷ ವಹಿಸುವಂತೆ ಪ್ರಾರ್ಥಿಸಲು ಬಂದನು ಗುರುದೇವ. ದುರ್ಯೋಧನ, ನೀನು ಕೃಷ್ಣನ ಬಳಿಗೆ ಹೋದ ವಿಚಾರವು ಏನಾಯಿತು? ಗುರುದೇವ, ಕೃಷ್ಣನು ಅರ್ಜುನನ ಪಕ್ಷ ವಹಿಸಿದನು. ನಾನು ನಿಮ್ಮನ್ನು ಯಾದವ ಬಲವನ್ನು ಅಪೇಕ್ಷಿಸಿದನು. ದುರ್ಯೋಧನ, ನೀನು ಗುಪ್ತವಾಗಿ ಹೋಗಿ ಈ ಕಾರ್ಯವನ್ನು ಮಾಡಿಕೊಂಡು ಬಂದಿದ್ದು ಒಳ್ಳೆಯದೇ ಆಯಿತು. ಆದರೆ ನಾನೇ ಬೇರೆ, ಕೃಷ್ಣನೇ ಬೇರೆ ಸಂಗತಿ ಅಸಂಗತವಾಯ್ತಲ್ಲ? ಗುರುದೇವ, ನಾನೇನೋ ಬಹು ರಹಸ್ಯವಾಗಿಯೇ ಹೋದೆನು. ಆದರೆ ಈ ವಿಚಾರವು ಆ ಪಾಂಡವರಿಗೆ ಹೇಗೆ ತಿಳಿಯಿತೋ ನಾ ಕಾಣೆ. ನಾನು ಹೋಗುವುದಕ್ಕೂ ಅರ್ಜುನ ಬರುವುದಕ್ಕೂ ಒಂದೇ ಆಯಿತು ಗುರುದೇವ. ದುರ್ಯೋಧನ, ಕೃಷ್ಣನು ಆಯುಧಗಳನ್ನು ಹಿಡಿಯುವುದಿಲ್ಲ ಎಂಬ ವಿಚಾರವು ಸ್ಥಿರಪಡಿಸಿಕೊಂಡು ಬಂದಿರುವೆ ತಾನೇ? ಹೌದು ಗುರುದೇವ, ಸ್ಥಿರಪಡಿಸಿಕೊಂಡೇ ಬಂದಿರುವೆನು. ಹಾಗಾದರೆ ನಿನ್ನ ಜಯವು ಖಂಡಿತ. ಮಾದ್ರಾ ದೇಶಾಧಿಪತಿಯಾದ ಶಲ್ಯನನ್ನು ನಿನ್ನ ಸೈನ್ಯಕ್ಕೆ ಬಲಪಡಿಸಿಕೊ. ಕೃತವರ್ಮನನ್ನು ಸೈನ್ಯ ಸಮೇತವಾಗಿ ಕರೆದುಕೊಂಡು ಹೋಗು. ನಾನು ಬರುವ ತನಕ ದಳಪತಿ ವಿಚಾರದಲ್ಲಿ ಮಂತ್ರಾಲೋಚನೆ ತರಬೇಡ. ಹೋಗಿ ಬಾ ವೀರವರ, ನಿನಗೆ ಶುಭವಾಗಲಿ. ಆಗಬಹುದು ಗುರುದೇವ, ನಾನಿನ್ನು ಹೊರಡುವೆನು. ಅಕ್ಕುರ, ಮಹಾಪ್ರಭು. ಹಸ್ತಿನಾವತಿಗೆ ಹೊರಡಲು ರಥವನ್ನು ಸಿದ್ಧಪಡಿಸು. ಆಯ್ತು ಮಹಾಪ್ರಭು. ನಾನು ಈಗಲೇ ರೇವತಿ ಅಂತಃಪುರಕ್ಕೆ ಹೋಗಿ ಬರುವೆನು. ಈಗದ ಮಹಾಭಾರತದ ಆಯುಧ, ಈಗದ ಮಹಾಭಾರತದ ಆಯುಧ, ಕುರುಪತಿಗೆ ಸಮನಾದ ಆಯುಧ, ಕುರುಪತಿಗೆ ಸಮನಾದ ಆಯುಧ. ಈಗದ ಮಹಾಭಾರತದ ಆಯುಧ ಸರಿಸಮನಾರಿ ಭಾರತದೊಳಗೆ ಬುಗಿಲೆಂದು ಎಸೆಯುತ್ತ ಮೆರೆಯುವೆ. ಸರಿಸಮನಾರಿ ಭಾರತದೊಳಗೆ ಬುಗಿಲೆಂದು ಎಸೆಯುತ್ತ ಮೆರೆ ಛೇದಿಸಿ ರಣದೋಳ್ ಕೀರ್ತಿಯ ಪಡೆಯುವೆ. ಛೇದಿಸಿ ರಣದೋಳ್ ಕೀರ್ತಿಯ ಪಡೆಯುವೆ. ಈಗದ ಮಹಾಭಾರತದ ಆಯುಧ ಪಾಂಡವರು ದಗ್ಧದೇಹಿಗಳಿಂದ ಉಪ್ಪು ನಡೆಯುತ್ತಿರುವ ತಬ್ಬಲಿಗಳ ಮುಖಕ್ಕೆತ್ತಿ ಸಜೀವ ದಹನ ಮಾಡಿ ಪಾಂಡವರ ಚಿತಾಭಸ್ಮವನ್ನು ಗಂಗೆಯಲ್ಲಿ ತೇಲಬಿಡುತ್ತೇನೆ. ಛಲವಂತಕರ ಬಲಕ್ಕಿಂತ ಅಧಿಕ ಬಲವಿಲ್ಲವೆಂದು ಈ ಜಗತ್ತಿಗೆ ತೋರ್ಪಡಿಸಿ ಛಲದಂಕ ಮಲ್ಲ, ರಣಪ್ರಚಂಡ, ತ್ರಿವಿಕ್ರಮ, ಸ್ಥೂಲಕಾಯ, ಸಿಂಹಬಲ ನಮ್ಮದೇ ಜಯ. ನಾಳಿನ ಪ್ರಳಯ. ದುರ್ಯೋಧನನಿಗೆ ವಿವೇಕವನ್ನು ಹೇಳಿ ನೋಡಿದರೆ ಆತನು ನನ್ನ ಮೇಲೆ ಕುಪಿತನಾಗಿ ನಮ್ಮಣ್ಣ ಬಲಭದ್ರನ ಬಳಿಗೆ ಹೋಗಿ ಯುದ್ಧದ ಸಹಾಯವನ್ನು ಪಡೆದು ಬಂದಿರುವನು. ಅಣ್ಣ ಬಲಭದ್ರನಾದರೂ ಸೈನ್ಯವನ್ನು ಸಜ್ಜುಗೊಳಿಸುತ್ತಿರುವನು. ಅಗ್ರಜನು ಅಲಾಯುಧವನ್ನು ಹಿಡಿದು ನಾನು ನಿರಾಯುಧನಾಗಿ ಉಭಯತ್ರಯರು ರಣರಂಗದಲ್ಲಿ ಹೋರಾಡುವಾಗ ಆತನನ್ನು ಜಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಅದಕ್ಕಾಗಿ ನಾನೊಂದು ಉಪಾಯವನ್ನು ಮಾಡುವೆನು. ನನ್ನ ಮಾಯೆಯಿಂದ ಗೋವೊಂದನ್ನು ನಿರ್ಮಿಸಿ ಅಗ್ರಜನು ಈ ಮಾರ್ಗವಾಗಿ ಬರುವಾಗ ತೊಂದರೆಗೊಳಿಸಿ
ಆತನನ್ನು ಮಾಯಾಚಿಂತೆಗೆ ಗುರಿಪಡಿಸಿದರೆ ಆಲೋಚಿಸಲು ನನ್ನಲ್ಲಿಗೆ ಬರುವನು. ಅದು ಅಗ್ರಜನು ಈ ಮಾರ್ಗವಾಗಿಯೇ ಬರುತ್ತಿರುವನು. ಯೋಗಮಾಯಿ, ಜಾಗೃತಳಾಗು. ಬೇಗ ಪಶುರೂಪವನ್ನು ಧರಿಸಿ ಅಗ್ರಜನು ಈ ಮಾರ್ಗವಾಗಿ ಬರುವಾಗ ತೊಂದರೆ ಪಡಿಸಿ. ಏನಿದು? ಯಾವುದೋ ಗೋವು ನನ್ನನ್ನೇ ಹಿಂಬಾಲಿಸುತ್ತಿರುವುದಲ್ಲ. ಇರಲಿ, ಮರಳಿ ಹಿಂಬಾಲಿಸುತ್ತಿರುವುದಲ್ಲ. ಇರಲಿ, ಒಂದು ಸಣ್ಣ ಶಿಲೆಯಿಂದ ಒಡೆದು ಬೆದರಿಸುವೆನು. ಇದೇನಿದು? ಒಂದು ಸಣ್ಣ ಶಿಲೆಯಿಂದ ಒಡೆದ ಮಾತ್ರಕ್ಕೆ ಈ ಗೋವು ಬಿದ್ದು ಪ್ರಾಣ ಬಿಟ್ಟಿತಲ್ಲ. ಅಯ್ಯೋ, ಮುಂದೇನು ಗತಿ? ಅಯ್ಯೋ ಶಿವ. ಅಕಟಕಟಾಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ನಾನು ಮೋಸಕ್ಕೆ ಒಳಗಾದೆ. ಅಕಟಕಟಾಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ನಾನು ಮೋಸಕ್ಕೆ ಒಳಗಾದೆ. ಘೋರಾರಣ್ಯದ ಗೋಮಾತೆಯನ್ನು ಕೊಂದೆನು ನಾನು ಕೋಪದನೆ. ಘೋರಾರಣ್ಯದ ಗೋಮಾತೆಯನ್ನು ಕೊಂದೆನು ನಾನು ಕೋಪದಲೆ. ಯಾರಿಗೆ ಹೇಳಲಿ, ಏನು ಮಾಡಲಿ, ವ್ಯತೆಗೆ ಗುರಿಯಾದೆ, ನಾನು ವ್ಯತೆಗೆ ಗುರಿಯಾದೆ. ಅಕಟಕಟಾಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ನಾನು ಮೋಸಕ್ಕೆ ಒಳಗಾದೆ. ಗೋಗಳ ರಸ ಗೊಲ್ಲನಾಗಿ ಗೋತೆಯೆಂದೇ ಮಾಡಿದೆನೆ. ಗೋಗಳ ರಸ ಗೊಲ್ಲನಾಗಿ ಗೋತೆಯೆಂದೇ ಮಾಡಿದೆನೆ. ಯಾರಿಗೆ ಹೇಳಲಿ, ಏನು ಮಾಡಲಿ, ವ್ಯತೆಗೆ ಗುರಿಯಾದೆ, ನಾನು ವ್ಯತೆಗೆ ಗುರಿಯಾದೆ. ಅಕಟಕಟಾಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ನಾನು ಮೋಸಕ್ಕೆ ಒಳಗಾದೆ. ಬಲಭದ್ರ, ಸಾರ್ಥಕಿ, ಇದೇನು ಈ ರೀತಿ ಚಿಂತಿಸುತ್ತಿರುವರಲ್ಲ? ನಿಮ್ಮ ಚಿಂತೆಗೆ ಕಾರಣವೇನು? ಸಾರ್ಥಕಿ, ನಾನು ಈ ದಿನ ಗೋಹತ್ಯೆ ಪಾಪಕ್ಕೆ ಗುರಿಯಾದೆನು. ಗೋವತ್ತೆಗೆ ಪಾಪ ಶ್ರೀಕೃಷ್ಣ ಪರಮಾತ್ಮ ಬಲ್ಲವರನ್ನು ಆಲೋಚಿಸು. ಬಲ್ಲವರಾರಿದ್ದಾರೆ ಸಾರ್ಥಕಿ? ಶ್ರೀಕೃಷ್ಣ ಪರಮಾತ್ಮನು. ಹಾಗಾದರೆ ಕೃಷ್ಣನನ್ನು ಕರೆದುಕೊಂಡು ಬಾ. ಹಾಗೆ ಆಗಲಿ. ಕೃಷ್ಣ. ಅಗ್ರಜ. ಕೃಷ್ಣ. ಏನು ಅಗ್ರಜ, ಚಿಂತಾಕ್ರಾಂತನಾಗಿರುವೆ? ಕೃಷ್ಣ, ಆ ವಿಚಾರ ಹೇಳಲು ನನಗೆ ಭಯವಾಗುತ್ತಿರುವುದು. ಏಕೆ ಅಗ್ರಜ, ಏನಾಯಿತು? ನಾನು ಗೋಹತ್ಯೆ ಪಾಪಕ್ಕೆ ಗುರಿಯಾದೆನು. ಏನು, ಗೋಹತ್ಯೆಯ ಪಾಪವನ್ನು ಮಾಡಿದೆಯೇ? ಗೋಹತ್ಯೆಯು ಮಹಾಪಾಪವಲ್ಲವೇ ಅಗ್ರಜ? ಕೃಷ್ಣ, ಈಗಲೇ ಭಯಪಟ್ಟಿರುವೆ, ಮತ್ತಷ್ಟು ಭಯಪಡಿಸಬೇಡ ಕೃಷ್ಣ. ತೋರಿಸೋ ನೀ ಪಥವಾ ಕೃಷ್ಣ, ತೋರಿಸೋ ನೀ ಪಥವಾ ಕೃಷ್ಣ, ತೋರಿಸೋ ನೀ ಪಥವಾ. ಅತ ಬಗ್ಗೆ ನಾನದೆ ಗತಿಯನ ತೋರದೆ, ಅತ ಬಗ್ಗೆ ನಾನದೆ ಗತಿಯನು ತೋರದೆ, ಮತಿ ಮಧ್ಯ ನಾನಾಗಿ ವೃಷಭಾತೆಯ ಗೈರು. ಮತಿ ಮಧ್ಯ ನಾನಾಗಿ ವೃಷಭಾತೆಯ ಗೈರು. ತೋರಿಸೋ ನೀ ಪಥವಾ ಕೃಷ್ಣ, ತೋರಿಸೋ ನೀ ಪಥವಾ ಕೃಷ್ಣ.
ಕೃಷ್ಣ, ಅಗ್ರಜ, ಈ ಗುಹತ್ಯೆ ಪಾಪಕ್ಕೆ ಪರಿಹಾರಕ್ಕೆ ಯಾವುದಾದ್ರೂ ಒಂದು ಉಪಾಯವನ್ನು ಹೇಳು ಕೃಷ್ಣ. ಅಗ್ರಜ, ಇಂದಿನಿಂದ 28 ದಿನಗಳ ಕಾಲ 28 ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿ ಭಗವತ್ ಸೇವೆಯನ್ನು ಮಾಡಿದರೆ ಗೋಹತ್ಯೆಯ ಪಾಪವು ನಿವಾರಣೆಯಾಗುವುದೆಂದು ನಮ್ಮ ಗುರುಗಳಾದ ಸಾಂದೀಪಿನಿ ಮುನಿಗಳು ಹೇಳುತ್ತಿದ್ದರಲ್ಲವೇ? ಅದರಂತೆ ಮಾಡು. ಕೃಷ್ಣ, ನಾನು ಈಗಲೇ ಭೂ ಸಂಚಾರಕ್ಕೆ ಹೊರಡುವೆನು. ರಾಜ್ಯ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸು. ಆಗಬಹುದು ಅಗ್ರಜ. ಇದೇನು ಬಲಭದ್ರ, ದುರ್ಯೋಧನನೆಂದು ಸಹಾಯ ಮಾಡುತ್ತೀನಿ ಅಂತ ಹೇಳಿ ಈಗ ನೀನು ಭೂ ಸಂಚಾರಕ್ಕೆ ಹೋದರೆ ಆ ದುರ್ಯೋಧನನ ಗತಿ? ಸಾರ್ಥಕಿ, ಪಾಂಡವರು ಕೌರವರು ಒಡೆದಾಡಿ ಮರೆಯಲಿ, ನನಗಾಗಬೇಕಾಗಿದ್ದೇನು. ನನಗೊದಗಿರುವುದು ಬೃಹತ್ಯ ಪಾಪವು ಪರಿವಾರವಾದರೆ ಅಷ್ಟೇ ಸಾಕು. ಶಂಭೋ ಮಹಾದೇವ, ಶಂಭೋ ಮಹಾದೇವ, ಶಂಭೋ ಮಹಾದೇವ, ಶಂಭೋ ಮಹಾದೇವ. ಸಾತ್ವಿಕಿ, ನನಗೆ ಬೇಕಾದದ್ದು ಅಷ್ಟೇ. ಅಗ್ರಜನು ಭೂ ಸಂಚಾರವನ್ನು ಮುಗಿಸಿಕೊಂಡು ಬರುವ ಹೊತ್ತಿಗೆ ಮಹಾಭಾರತದ ಯುದ್ಧವನ್ನು ಸಮಾಪ್ತಿಗೊಳಿಸಿ. ಕೃಷ್ಣ, ಕಷ್ಟವಯ್ಯನ್ನಿನ ಸವಾಸ, ಇಲ್ಲ ಸಲ್ಲದ ದೋಷ ರೋಷಗಳನ್ನು ಆ ಬಲಭದ್ರನಿಗೆ ಒಡ್ಡಿ ಆತನ ಭೂ ಸಂಚಾರ ಮಾಡಿ ಕಳಿಸಿದೆ. ಈಗ ನನ್ನ ಗತಿ ಹೇಳು ಕೃಷ್ಣ. ಸಾತ್ಯಕಿ, ನಿನಗೆ ಭಯವೇಕೆ? ನಾನು ನಿರಾಯುಧನಾಗಿ, ಅಗ್ರಜನು ಅಲಾಯುಧನಾಗಿ ಕೌರವರ ಕಡೆ ಉಭಯತ್ರಯರು ರಣರಂಗದಲ್ಲಿ ಸೆಣಸಾಡುವಾಗ ಆತನನ್ನು ಜಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಅದಕ್ಕಾಗಿ ಈ ಉಪಾಯವನ್ನು ಮಾಡುವೆನು. ನಡೆ, ಹಸ್ತಿನಾವತಿಗೆ ಹೋಗಿ ಆ ದುರ್ಯೋಧನನಿಗೆ ವಿವೇಕವನ್ನು ಹೇಳಿ ನೋಡೋಣ. ನಿನ್ನ ಮಹಿಮೆ ತಿಳಿಯ ಸಾಧ್ಯವೇ ಗೋಪಾಲ ಕೃಷ್ಣ, ನಿನ್ನ ಮಹಿಮೆ ತಿಳಿಯ ಸಾಧ್ಯವೇ, ನಿನ್ನ ಮಹಿಮೆ ತಿಳಿಯ ಸಾಧ್ಯವೇ ಗೋಪಾಲ ಕೃಷ್ಣ, ನಿನ್ನ ಮಹಿಮೆ ತಿಳಿಯ ಸಾಧ್ಯವೇ. ದೇವಕಿಗೆ ಕೂಸಾದೆ, ವಸುದೇವಗೆ ಮಗನಾದೆ, ದೇವಕಿಗೆ ಕೂಸಾದೆ, ವಸುದೇವಗೆ ಮಗನಾದೆ, ಬಾಯಲ್ಲಿ ಬ್ರಹ್ಮಾಂಡವನ್ನು ಯಶೋದೆಗೆ ತೋರಿಸಿದೆ, ಬಾಯಲ್ಲಿ ಬ್ರಹ್ಮಾಂಡವನ್ನೇ ಯಶೋದೆಗೆ ತೋರಿಸಿದೆ, ಒಲ್ಲವ ಮೇಯರನ್ನು ಚೆಲ್ಲಾಟ